ಇವತ್ತು ನಾನು ಬಳ್ಳಾರಿಯಲ್ಲಿ ಕಾಶ್ಮೀರದಂಥ ಬ್ಯೂಟಿಫುಲ್ ಪ್ಲೇಸಸ್ಸನ್ನು ನೋಡಲಿಕ್ಕೆ ತೋರಿಸ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಕಾಶ್ಮೀರದಷ್ಟೇ ಪ್ರಕೃತಿಯ ಸೌಂದರ್ಯವನ್ನು ಹೊಂದಿರತಕ್ಕಂಥ ಬಳ್ಳಾರಿಯಲ್ಲಿ ಸಹಿತ ಅದು ಸಂಡೂರಿನ ಭಾಗದಲ್ಲಿ ಕಾಶ್ಮೀರದಂತಹ ಸೌಂದರ್ಯಯುತವಾದ ಪ್ಲೇಸು, ನೈಸರ್ಗದ ಮಧ್ಯದಲ್ಲಿ ಮತ್ತು ನಿಸರ್ಗದ ಹಾಸಿಗೆಯನ್ನು ಹೊಂದಿರತಕ್ಕಂಥ ಸಂಡೂರಿನ ಪ್ರದೇಶವನ್ನು ತೋರಿಸಲಿಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದ್ಸರಿ ಭೇಟಿ ಕೊಟ್ಟಿದ್ರಂತೆ. ಅದು ಸೆಪ್ಟೆಂಬರ್ ಇನ್ ಸಂಡೂರ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಕಾಶ್ಮೀರದಷ್ಟೇ ಸೌಂದರ್ಯಯುತವಾಗಿರ್ತಕ್ಕಂಥ ಪ್ರದೇಶ ಅದು ಸಂಡೂರು ಪ್ರದೇಶ ಅಂತೇಳಿ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ. ಅದೇ ಪ್ಲೇಸಿಗೆ ನಾವಿವತ್ತು ಬಂದು ತೋರಿಸ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚ್ಯೂ ಇದು ಮೇಲೆ ಒಂದು ವೀಕ್ಷಣಾ ಗೋಪುರ ಇದೆ. ಆ ವೀಕ್ಷಣಾ ಗೋಪುರದ ಮೇಲೆ ಹೋದರೆ ನಮಗೆಲ್ಲ ಪ್ರಕೃತಿಯ ಸೌಂದರ್ಯ, ಸಂಡೂರಿನ ಪ್ರಕೃತಿಯ ಸೌಂದರ್ಯ ಕಾಣಿಸುತ್ತೆ. ಮತ್ತು ಆ ಒಂದು ಬೆಟ್ಟದ ತಳದಲ್ಲಿ, ಆ ಬೆಟ್ಟದ ಒಂದು ಬುಡದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಮತ್ತು ಇತಿಹಾಸ ಕಾಲದ ಒಂದು ದೇವಸ್ಥಾನವನ್ನು ಸಹಿತ ನಾವು ಈಗ ಅದನ್ನು ತೋರಿಸ್ತೀನಿ. ಈ ವೀಕ್ಷಣಾ ಗೋಪುರ ಮೇಲೆ ಹೋಗ್ತಾ ನಾವು ನೋಡಬಹುದು ಸಂಡೂರು ಮತ್ತು ಈ ಒಂದು ನಿಸರ್ಗದ ಸಂಪತ್ತು, ಹಚ್ಚ ಹಸುರಿನ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ನಮಗೂ ಸಹಿತ ಒಂದೇನೋ ಒಂಥರ ಆನಂದ, ಆಹ್ಲಾದಕರ, ಒಂದು ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತಕ್ಕಂಥ ಒಂದು ಪ್ರದೇಶ ಅಂತಲೇ ಕರಿಬೋದು. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರದೇಶ. ನೋಡಿ, ಈ ಮೆಟ್ಲು ಹತ್ತೋದು, ವೀಕ್ಷಣಾ ಗೋಪುರ ಮೆಟ್ಲು ಹತ್ತಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಆಯಾಸ ಆಗ್ತಕ್ಕಂಥ ಸಹಜ. ನೋಡಿ ಎಂಥ ಇದು ಮೈನ್ಸ್ ಕಲ್ಲು, ಇದೆಲ್ಲ ಮೈನ್ಸ್. ಆ ಕಡೆ ಭಾಗದಲ್ಲಿ ಈ ಒಂದು ಸಂಡೂರಿನ ಭಾಗದಲ್ಲಿ ಸಂಡೂರಿನ ತುಂಬೆಲ್ಲ ಇರ್ತಕ್ಕಂಥದ್ದೇ ಮೈನ್ಸು. ಮ್ಯಾಂಗನೀಸ್ ಕಲ್ಲು ಅಂತ ಕರಿತೀವಿ, ಕಬ್ಬಿಣದ ಕಲ್ಲು ಅಂತ ಕರಿತೀವಿ. ಈ ಕಲ್ಲು ಈ ಬೇರೆ ಇಲ್ಲೆಲ್ಲೂ ಸಿಗೋದಲ್ಲ. ಒರಿಜಿನಲ್ ಎ ಗ್ರೇಡ್ ಇರ್ತಕ್ಕಂಥ ಕಬ್ಬಿಣದ ಕಲ್ಲು ಅದಿರು ಸಿಗ್ತಕ್ಕಂಥದ್ದು ಅದು ಸಂಡೂರಿನ ಭಾಗದಲ್ಲಿನೇ. ಈ ಸಂಡೂರಿನ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣದ ಅದಿರನ್ನು ತೆಗಿತಾರೆ ಮತ್ತು ಮೈನಿಂಗ್ ಮಾಡ್ತಾರೆ. ನೋಡಿ ಎಷ್ಟು ಬ್ಲಾಕ್ ಆಗಿ ಎಷ್ಟು ಚೆನ್ನಾಗಿದೆ ಈ ಕಲ್ಲು. ಮತ್ತಷ್ಟೇ ಈ ಪ್ರಕೃತಿಯ ಸೌಂದರ್ಯ, ಈ ಒಂದು ಗುಡ್ಡ ಗಾಡುಗಳಲ್ಲಿ ಅತಿ ಹೆಚ್ಚಾಗಿ ಆ ಪ್ರಕೃತಿಗೆ ಸಂಬಂಧಿಸಿದಂಥ ಗಿಡಗಳು ಸಹಿತ ಬೆಳೆದಿದ್ದಾವೆ. ಎಷ್ಟೋ ತಲಾಂತರಗಳಿಂದ ಬಂದಿರತಕ್ಕಂಥ ಗಿಡಗಳು ಇಲ್ಲಿ ಬೆಳೀತಕ್ಕಂಥದ್ದು. ನೋಡಿ, ಈ ಒಂದು ಬೆಟ್ಟದ ಮೇಲಿಂದ ನೋಡಿದರೆ ಈ ಒಂದು ದೇವಸ್ಥಾನವು ಸಹಿತ ನೋಡಬಹುದು. ಇಲ್ಲೇ ಕೆಳಗಡೆ ಇದೆ. ತುಂಬ ಸೂಪರ್ ಆಗಿದೆ ನೋಡಪ್ಪ. ಕಾಶ್ಮೀರವನ್ನು ನೋಡಿದಷ್ಟೇ ಸಂತೋಷ ಆಗ್ತಕ್ಕಂಥ ಪ್ರದೇಶ ಅದು ಸಂಡೂರು. ಅದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ. ಬೇರೆ ಎಲ್ಲೂ ಇಂಥ ನಿಸರ್ಗದ ಒಂದು ವೈಭವಯುತವಾಗಿರ್ತಕ್ಕಂಥ ಒಂದು ಪ್ರದೇಶ ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಬಳ್ಳಾರಿ ಅಂತ ಹೇಳಿದರೆ ಬಯಲು ಸೀಮೆ ಪ್ರದೇಶ ಅಂತ ಕರೀತಾರೆ. ಬೇರೆ ನಮ್ಮ ಬಳ್ಳಾರಿ ಬಿಟ್ಟು ಬೇರೆಯವರಿಗೆ ಬಳ್ಳಾರಿ ಅಂದರೆ ಬರೀ ಬಯಲು, ಬಿಸಿಲು, ಬೇರೆ ನೇಲು ಇಲ್ಲ, ಬಿಸಿಲು ಭಯಂಕರ ಬಿಸಿಲಿದೆ ಅನ್ನೋ ಥರ ಹಾಗೆ ಹೇಳ್ತಾರೆ. ಇಲ್ಲ, ಸಾಧ್ಯವಿಲ್ಲ. ಇಲ್ಲೂ ಒಂದು ಕಾಶ್ಮೀರದಂಥ ಪ್ರದೇಶ, ಕಾಶ್ಮೀರವನ್ನು ಹೋಲ್ತಕ್ಕಂಥ ಪ್ರದೇಶ ನಮ್ಮ ಬಳ್ಳಾರಿಯಲ್ಲಿ, ಅದು ಸಂಡೂರು ಭಾಗದಲ್ಲಿ ನಾವು ನೋಡಬಹುದು. ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಿಸರ್ಗದತ್ತವಾಗಿ ಹರಿಯುವ ನದಿಗಳು ಸಹಿತ ಇರ್ತವೆ. ಮತ್ತು ಇಲ್ಲಿ ಯಾವುದೇ ಯಾವುದೇ ಕಾಲುವೆ ನೀರಾವರಿ ಪದ್ಧತಿ ಇಲ್ಲ ಇಲ್ಲಿ. ಯಾಕಂದರೆ ಪ್ರತಿ ಊರಿಗೆ 1-2 ಕೆರೆಗಳ ಇದ್ದಾವೆ, ನ್ಯಾಚುರಲ್ ಕೆರೆಗಳು. ಅಂದರೆ ಆ ಕೆರೆಗಳ ಮೂಲಕ ಮಳೆ ನೀರು ಕೆರೆಗಳಿಗೆ ಸ್ಟಾಕ್ ಆಗಿ ಅಲ್ಲಿ ಅದೇ ನೀರನ್ನು ಆ ಗ್ರಾಮಗಳಿಗೆ ಬಳಕೆಗೆ ಮತ್ತು ಕುಡಲಿಕ್ಕೆ ಬಳಸ್ತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ನೀರು ಇಲ್ಲಿ, ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ನೀರು ಇಲ್ಲಿ ಬಳಸ್ತಾರೆ. ಇಲ್ಲಿ ಶ್ರೀಗಂಧದ ಮರಗಳು, ಚಿರತೆಗಳು, ಅತಿ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿರ್ತಕ್ಕಂಥ ಈ ಸಂಡೂರು ಪ್ರದೇಶ ನಾವು ನೋಡಿದರೆ, ನೋಡಿ ಮೇಲಿಂದ ಅದೆಲ್ಲ ರಸ್ತೆ, ಅದೇ ರಸ್ತೆ ಮುಂದ್ಗಡೆ ಹೋದ್ರೇ ನಾವು ಯಶವಂತನಗರ ಹೋಗ್ತೀವಿ. ನಾವು ಸಂಡೂರು ಮತ್ತು ಯಶವಂತನಗರ ಮಧ್ಯಭಾಗದಲ್ಲಿ ಈ ಒಂದು ಪ್ರದೇಶವನ್ನು ನಾವು ನೋಡಬಹುದು. ನೋಡಿ ಪ್ರಕೃತಿ ಸೌಂದರ್ಯ, ಈ ನದಿಗಳು ಹೇಗೆ ಹರಿತಾ ಇದ್ದಾವೆ ಅನ್ನೋದಕ್ಕೆ. ಈ ಮಳೆ ನೀರು, ಇಲ್ಲೆಲ್ಲೂ ಕಾಲುವೆ, ಅಚ್ಚುಕಟ್ಟು ಪ್ರದೇಶಗಳು ಯಾವುದೂ ಇಲ್ಲ. ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಬೆಳೆದಿದೆ ಅನ್ನೋದಕ್ಕೆ ನಿಸರ್ಗದ ಸಂಪತ್ತು ನೋಡಿದರೆ ಸಾಕಾಗುತ್ತೆ.
ನೋಡಿ ನೋಡಿ. ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ನಮಗೂ ಏನೋ ಒಂಥರ ಯಾವುದೋ ಒಂದು ಪ್ರದೇಶಕ್ಕೆ ಬಂದಿದ್ದೀವ ಅಂತ ಅನಿಸುತ್ತೆ ನೋಡಿ. ಆ ಒಂದು ಕಾಡಿನಲ್ಲಿ ಒಂದು ಅಲ್ಲಿ IB ಇದೆ, ಫಾರೆಸ್ಟ್ ಇಲಾಖೆಯವರ ಒಂದು IB ಇದೆ ನೋಡಿ. ಎಷ್ಟು ದೂರದಲ್ಲಿ ಒಂದು ಪ್ರಕೃತಿಯ ಮಧ್ಯದಲ್ಲಿ ಒಂದು IB. ತುಂಬ ಚೆನ್ನಾಗಿದೆ ಈ ಪ್ರದೇಶ. ಬನ್ನಿ ನೀವು ಸಹಿತ ಬಳ್ಳಾರಿಯ ಕಾಶ್ಮೀರವನ್ನು ನೋಡಲಿಕ್ಕೆ ಇಲ್ಲಿ ವಿಸಿಟ್ ಮಾಡಿ. ಇಂಥ ಸೌಂದರ್ಯವನ್ನು ನಾವು ಬಳ್ಳಾರಿಯಲ್ಲಿ ಎಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ನೀವು ನೋಡಿದರೆ ಎಷ್ಟು ಇಂಥ ಪ್ರದೇಶ ನಮ್ಮ ಬಳ್ಳಾರಿಯಲ್ಲಿ ಇದೆನಾ ಅಂತೇಳಿ ನೀವೇ ಆಶ್ಚರ್ಯ ಪಡ್ತೀರ. ಈ ನೈಸರ್ಗಿಕವಾಗಿ ಬಂದಿರತಕ್ಕಂಥ ಈ ಗುಡ್ಡಗಾಡುಗಳು ಒಂಥರ ಎಷ್ಟು ಬೇರೆ ಒಂದು ಅತಿ ಹೆಚ್ಚಾಗಿ ನಾರ್ತ್ ಇಂಡಿಯಾ ಕಡೆ ನಾವು ನೋಡ್ತೀವಿ. ಅಂಥ ಪ್ರದೇಶಗಳನ್ನು ನಾವು ಇಲ್ಲಿ ಸಂಡೂರು ಭಾಗದಲ್ಲಿ ಸಹಿತ ನೋಡಬಹುದು ನೋಡಿ. ಎಷ್ಟು ಚೆನ್ನಾಗಿದೆ. ಅಲ್ಲ, ಇಲ್ಲಿ ಪ್ರೇಕ್ಷಕರು ಸಹಿತ ಸಾಕಷ್ಟು ಜನ ವಿಸಿಟ್ ಕೊಡ್ತಾ ಇರ್ತಾರೆ. ಇಂಥ ಪ್ರದೇಶವನ್ನು ನೋಡಲಿಕ್ಕೆ ಫ್ಯಾಮ್ಲಿಗಳು ಸಮೇತ ಬರ್ತಾರೆ, ಕುಟುಂಬಗಳ ಸಮೇತ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನೋಡ್ತಕ್ಕಂಥದ್ದು. ಇಂಥ ಪ್ರಕೃತಿ ಸೌಂದರ್ಯ ನಾವು ನೋಡೋದು ಅಂದರೆ ಸಾಮಾನ್ಯವಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ, ಬಂದು ಮೇಲುಗಡೆ ಬಂದು ಈ ಪ್ರಕೃತಿ ಸೌಂದರ್ಯವನ್ನು ನಿಮ್ಮ ಕಣ್ಣುಗಳಿಗೆ ಆನಂದಪಡಿಸಿ ಮತ್ತು ಹೃದಯದ ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ಆನಂದಕ್ಕೆ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಆನಂದಕ್ಕೆ ಅಪಾರವಾದ ಒಂದು ಸಂತೋಷ ಕೊಡ್ತಕ್ಕಂಥ ಪ್ರದೇಶ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಗೆಳೆಯರೆ, ತುಂಬ ಚೆನ್ನಾಗಿರ್ತಕ್ಕಂಥ ಪ್ರದೇಶ ನೋಡಿ. ಈ ಬೆಟ್ಟದ ಕೆಳಭಾಗದಲ್ಲಿ ದೇವಸ್ಥಾನ, ಅದು ಪೂರ್ವಜರು ಕಟ್ಟಿರ್ತಕ್ಕಂಥದ್ದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಪ್ರದೇಶ. ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ. ಧನ್ಯವಾದಗಳು.